ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಲೆಟ್ಟಿಂಗ್ ಗೋ ಆಫ್ ಕಂಟ್ರೋಲ್ ಎನರ್ಜಿ. ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ಈ ಸಿಚುವೇಶನನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅವರ ಕಂಟ್ರೋಲ್ನಲ್ಲಿ ಏನೂ ಇಲ್ಲ, ರೈಟ್? ಏನು ಅವರ ಕಂಟ್ರೋಲ್ನಲ್ಲಿ ಸಿಗ್ತಾ ಇಲ್ಲ. ಎಲ್ಲವೂ ಡಿವೈನ್ ಕೈಯಲ್ಲಿದೆ, ಡಿವೈನ್ ಕಂಟ್ರೋಲ್ನಲ್ಲಿದೆ. ಅದೇ ವಿಷಯ ಅವರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೊಡ್ಬೋದು. ಯಾಕೆಂದರೆ ಅವರು ಎಷ್ಟು ಜಾಸ್ತಿ ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೋ ಅಷ್ಟೇ ಅವರ ನಿರೀಕ್ಷೆಯಂತೆ ಥಿಂಗ್ಸ್ ನಡೆಯದೇ ಇದ್ದಾಗ ಅದು ಆ ವ್ಯಕ್ತಿಗೆ ತುಂಬ ಫ್ರಸ್ಟ್ರೇಟೆಡ್ ಫೀಲ್ ಆಗುವಂತೆ ಮಾಡ್ಬೋದು, ಡಿಸಪಾಯಿಂಟೆಡ್ ಫೀಲ್ ಆಗುವಂತೆ ಮಾಡ್ಬೋದು. ಸೊ ಇವತ್ತಿನ ದಿನ ಅವರಿಗಂತೂ ತುಂಬ ಹೆವಿ ಆಗಿರ್ಬೋದು ಅಥವಾ ಮುಂದೆ ಬರುವ ಕೆಲವು ದಿನಗಳವರೆಗೆ ಡಿಸಪಾಯಿಂಟೆಡ್ ಫೀಲ್ ಆಗಬಹುದು. ಯಾಕೆ ಇವರಿಗೆ ಈ ಸಮಯ ಇಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಅವರ ಲೈಫ್ನಲ್ಲಿ ಯಾವುದೋ ಒಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್ ಟೈಮ್ ಆಗಿರ್ಬೋದು. ಅವರ ಲೈಫ್ನಲ್ಲಿ ತುಂಬ ಚೇಂಜಸ್ ಬರುವ ಸಮಯ ಇದು. ಬಟ್ ಕೆಲವು ಹ್ಯಾಬಿಟ್ಸ್ಗಳನ್ನು ಅವರು ಲೆಟ್ ಗೋ ಮಾಡಬೇಕಾಗಬಹುದು. ಹಾಗಾಗಿ ಈ ವ್ಯಕ್ತಿ ಈಗ ಒಂದು ಟ್ರಾನ್ಸ್ಫರ್ಮೇಷನ್ ಎನರ್ಜಿಯಲ್ಲಿದ್ದಾರೆ. ಮುಂದಿನ ಕೆಲವು ದಿನಗಳು ಅವರ ಲೈಫ್ಗೆ ತುಂಬ ಚೇಂಜಸ್ಸನ್ನು ತಂದುಕೊಳ್ಬೋದು, ತುಂಬ ಟ್ರಾನ್ಸ್ಫರ್ಮೇಷನ್ ಆಗ್ಬೋದು. ಟ್ರಾನ್ಸ್ಫರ್ಮೇಷನ್ ಯಾವತ್ತೂ ಈಸಿ ಆಗಿರೋದಿಲ್ಲ. ಯಾವುದೇ ಚೇಂಜ್ ಬರಲಿ, ಯಾವುದೇ ಹೊಸದು ಆರಂಭ ಆಗಲಿ, ಅದು ಯಾವತ್ತಾದರೂ ತುಂಬ ಈಸಿಯಾಗಿ ಬಂದಿದೆಯಾ? ಯೂನಿವರ್ಸ್ ಮೊದಲು ಆ ಚೇಂಜಸ್ಗೆ ನಿಮ್ಮನ್ನು ಪ್ರಿಪೇರ್ ಮಾಡುತ್ತೆ. ಕಷ್ಟ ಬರಬಹುದು, ಟಫ್ ಟೈಮ್ ಬರಬಹುದು, ಡಿಫಿಕಲ್ಟೀಸ್ ಬರಬಹುದು, ಆಮೇಲೆ ಆ ಚೇಂಜ್ ನಿಮ್ಮ ಲೈಫ್ಗೆ ಬರುತ್ತೆ. ಹಾಗಾಗಿ ಟ್ರಾನ್ಸ್ಫರ್ಮೇಷನ್ ಅನ್ನೋದು ಈಸಿ ಪ್ರೊಸೆಸ್ ಅಲ್ಲ. ಈ ವ್ಯಕ್ತಿ ಕೂಡ ಅದೇ ಎನರ್ಜಿಯಲ್ಲಿದ್ದಾರೆ. ಅವರಿಗೆ ಒಂದು ಹೀಲಿಂಗ್ ಪೀರಿಯಡ್ ನಡೀತಾ ಇದೆ. ಈ ಸಮಯ ಅವರ ಲೈಫ್ಗೆ ತುಂಬ ದೊಡ್ಡ ಟ್ರಾನ್ಸ್ಫರ್ಮೇಷನ್ ತರ್ತಾ ಇದೆ. ತುಂಬ ದೊಡ್ಡ ಡಿಸಿಷನ್ ಕೂಡ ಅವರು ತಗೊಳ್ಬೋದು. ಮುಂದಿನ ಕೆಲವು ದಿನಗಳು ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡೋದು ಅಥವಾ ಡಿಸಪಾಯಿಂಟೆಡ್ ಫೀಲ್ ಮಾಡೋದು ಈ ರೀತಿಯ ಎನರ್ಜಿಯಲ್ಲಿ ಕೂಡ ಇರಬಹುದು. ಸ್ಯಾಡ್ನೆಸ್, ರಿಗ್ರೆಟ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಇವತ್ತು ಅವರು ತುಂಬ ಅಪ್ಸೆಟ್ ಫೀಲ್ ಮಾಡ್ಬೋದು. ಈ ವ್ಯಕ್ತಿ ತುಂಬ ಸ್ಯಾಡ್ ಆಗಿರ್ಬೋದು, ತುಂಬ ಡೀಪಾಗಿ ಅಪ್ಸೆಟ್ ಫೀಲ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಅವ್ರು ಹೀಗೆ ಸ್ಯಾಡ್ ಮತ್ತು ಅಪ್ಸೆಟ್ ಫೀಲ್ ಮಾಡೋದಕ್ಕೆ ಕಾರಣ ಏನು ಅಂದರೆ ಅವರ ಸಿಚುವೇಶನ್. ಅವರಿಗೆ ನಿಮ್ಮ ಕಡೆ ಬರಬೇಕು ಅನ್ನೋ ಆಸೆ ಇರುತ್ತೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ತವಕ ಕೂಡ ಇರುತ್ತೆ, ನಿಮ್ಮ ಕಡೆಗೆ ತುಂಬ ಸ್ಟ್ರಾಂಗ್ ಫುಲ್ ಫೀಲ್ ಮಾಡ್ತಿರ್ತಾರೆ. ಆದರೆ ಈ ಚೇಂಜಸ್ಸನ್ನು ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸಿಚುವೇಶನ್ ಅವರ ಕಂಟ್ರೋಲ್ನಲ್ಲಿ ಇಲ್ಲ. ಅದೇ ವಿಷಯ ಅವರನ್ನು ಇನ್ನೂ ಅಪ್ಸೆಟ್ ಮಾಡ್ತಾ ಇದೆ. ಬೇಕಾದರೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಬೇಕಾದರೆ ನಿಮ್ಮ ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ. ಬಹುಶಃ ಅವರು ಎಲ್ಲವನ್ನು ಮುಂದಕ್ಕೆ ತಳ್ತಾ ಇರ್ಬೋದು. ಹಾಗಾಗಿ ಈಗಲೇ ಕಾಲ್ ಬರುತ್ತೆ ಅಥವಾ ಈಗಲೇ ಮೆಸೇಜ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ, ನಿಮ್ಮ ನೆನಪಿನಲ್ಲಿರ್ಬೋದು, ತುಂಬ ಎಮೋಷ್ನಲ್ ಫೀಲ್ ಮಾಡ್ಬೋದು. ಇವತ್ತಿನ ದಿನ ಪೂರ್ತಿ ತುಂಬ ಅಪ್ಸೆಟ್ ಆಗಿರ್ಬೋದು, ಡೀಪ್ ಡಿಪ್ರೆಷನ್ ಥರ ಫೀಲ್ ಆಗ್ಬೋದು, ತುಂಬ ಡೀಪಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ಬೋದು. ಈ ಎಲ್ಲ ಫೀಲಿಂಗ್ಸ್ ಅವರು ಅನುಭವಿಸ್ಬೋದು. ಆದರೆ ಅವರು ಇನ್ನೂ ವಿಷಯಗಳನ್ನು ಮನಸ್ಸಿಗೆ ತಗೊಳ್ತಾ ಇದ್ದಾರೆ. ಓವರ್ ಥಿಂಕಿಂಗ್ ಜಾಸ್ತಿ ಇದೆ. ಯಾಕೆಂದರೆ ಅವರು ಈಗ ಹೀಲಿಂಗ್ ಸೈಕಲ್ನಲ್ಲಿದ್ದಾರೆ.
ಯೂನಿವರ್ಸ್ ಅವರಿಗೆ ಯಾವ ರಿಯಲೈಸೇಷನ್ ಕೊಡಬೇಕಿತ್ತೋ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಅವರ ಅವೇಕ್ನಿಂಗ್ ಆಗಬೇಕಾಗಿದೆ. ಇನ್ನೂ ಅವರ ರಿಯಲೈಸೇಷನ್ ಅನ್ನೋದು ಬಾಕಿ ಇದೆ. ಅದಕ್ಕಾಗಿ ಈ ಬರೋ ಸಮಯ ಅವರಿಗೆ ತುಂಬ ಓವರ್ ಥಿಂಕಿಂಗನ್ನು ಜಾಸ್ತಿ ಮಾಡಬಹುದು ಅಥವಾ ಮನಸ್ಸಿಗೆ ಡಿಸಪಾಯಿಂಟೆಡ್ ಫೀಲ್ ಕೂಡ ಕೊಡಬಹುದು. ಈ ವ್ಯಕ್ತಿ ಯಾವಾಗಲೂ ತುಂಬ ಜನರ ನಡುವೆ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ತುಂಬ ಜನರ ಇನ್ಫ್ಲೂಯೆನ್ಸ್ ಅವರ ಮೇಲೆ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಈ ವ್ಯಕ್ತಿ ಅವರ ಹಾರ್ಟ್ ಏನು ಹೇಳ್ತಾ ಇದೆ, ಅವರ ಮೈಂಡ್ ಏನು ಹೇಳ್ತಾ ಇದೆ, ಅವರ ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಕೇಳಬೇಕು. ಅವರ ಥಿಂಕಿಂಗ್ ಚೇಂಜ್ ಆಗಬೇಕು, ಅವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು. ಸೊ ಅದು ಆಗುವವರೆಗೂ ಈ ಕನೆಕ್ಷನಲ್ಲಿ ಯಾವುದೇ ದೊಡ್ಡ ಚೇಂಜ್ ಬರೋದಿಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಹಾಗಾಗಿ ಅವರಿಗೆ ಎಲ್ಲರಿಂದ, ಎಲ್ಲ ಸಿಚುವೇಶನ್ಗಳಿಂದ ದೂರ ಇರೋದು ತುಂಬ ಮುಖ್ಯ. ಈ ಕನೆಕ್ಷನ್ ಬಗ್ಗೆ ಡೀಪಾಗಿ ಯೋಚನೆ ಮಾಡೋದು ಕೂಡ ತುಂಬ ಮುಖ್ಯ. ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಎನರ್ಜಿ. ಅವರಿಗೆ ನೀವು ಅವರ ಹೋಲ್ ವರ್ಡ್ ಅನ್ನೋ ಫೀಲಿಂಗ್ ಇದೆ. ಅಂದರೆ ನೀವೇ ಅವರಿಗೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಕೊಡುವಂತಹ ವ್ಯಕ್ತಿ ಅನ್ನೋ ಫೀಲ್ ಇದೆ. ಯು ಆರ್ ದ ಓನ್ಲಿ ಒನ್. ನೀವಿದ್ದಾಗ ಮಾತ್ರ ಅವರು ಕಂಪ್ಲೀಟ್ ಅಂತ ಅನ್ನಿಸ್ಕೊಳ್ತಾರೆ. ನೀವು ಅವರನ್ನು ಕಂಪ್ಲೀಟ್ ಮಾಡ್ತೀರಾ, ಅವರಿಗೆ ಫುಲ್ ಅನ್ನೋ ಫೀಲಿಂಗ್ ಕೊಡ್ತೀರಾ ಅನ್ನೋ ಎನರ್ಜಿ ಕೂಡ ಇದೆ. ರಿಗ್ರೆಟ್ ಆ್ಯಂಡ್ ಡೀಪ್ ರಿಯಲೈಸೇಷನ್ ಎನರ್ಜಿ. ಅವರಿಗೆ ಮತ್ತೆ ಮತ್ತೆ ಇದೇ ಪ್ರಶ್ನೆ ಬರ್ತಾ ಇದೆ. ನಾನು ಹೀಗೆ ಯಾಕೆ ಮಾಡಿದೆ, ನಾನು ಈ ಸಪ್ರೇಷನ್ ಯಾಕೆ ಕೊಟ್ಟೆ, ನಾನು ಅವರಿಗೆ ಇಷ್ಟು ಪೇಯ್ನ್ ಯಾಕೆ ಕೊಟ್ಟೆ. ನಿಮಗೆ ಅನ್ನಿಸಿರ್ಬೋದು ಈ ವ್ಯಕ್ತಿಗೆ ನಾನು ಅನುಭವಿಸಿದ ಪೇಯ್ನ್ ಎಷ್ಟು ಅನ್ನೋದೇ ಗೊತ್ತಿಲ್ಲ. ಆದರೆ ಹಾಗೆ ಅಂತ ಇಲ್ಲಿ ಎನರ್ಜಿ ಇಲ್ಲ. ನಿಮ್ಮ ಪಾರ್ಟ್ನರ್ಗೆ, ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ನಿಮಗೆ ಎಷ್ಟು ಪೇಯ್ನ್ ಕೊಟ್ಟಿದ್ದಾರೆ, ಎಷ್ಟು ಹರ್ಟ್ ಮಾಡಿದ್ದಾರೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ಬರ್ಡನ್ ಫೀಲ್ ಆಗ್ತಾ ಇದೆ, ರಿಗ್ರೆಟ್ ಆಗ್ತಾ ಇದೆ, ಗಿಲ್ಟ್ ಆಗ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮ ಥಾಟ್ಸಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಆ ಥಾಟ್ಸ್ ಬಂದಾಗ ಅವರಿಗೆ ತುಂಬ ಹೆವಿ ಬರ್ಡನ್ ಫೀಲ್ ಆಗುತ್ತೆ. ಅವರ ಮೈಂಡ್ನಲ್ಲಿ ತುಂಬ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅವರಿಗೆ ಅವರ ಮೇಲೇ ಒಂದು ರೀತಿಯ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ನಾನು ಈ ಕನೆಕ್ಷನ್ನಲ್ಲಿ ಏನು ಮಾಡಿಬಿಟ್ಟೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಅವರು ಕೆಲವೊಮ್ಮೆ ನಿಮ್ಮ ಥಾಟ್ಸಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮಿಬ್ಬರ ನಡುವೆ ಇರುವ ಕನೆಕ್ಷನ್ ಇನ್ನೂ ಎಂಡ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಒಂದು ಇನ್ವಿಸಿಬಲ್ ಬಾಂಡ್ ಇನ್ನೂ ಇದೆ. ಇನ್ನು ಮುಂದೆ ಇವರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದಷ್ಟು ಇನ್ನೂ ಹೆಚ್ಚು ನಿಮ್ಮ ನೆನಪು ಅವ್ರಿಗೆ ಬರ್ತಾ ಇದೆ. ನಿಮ್ಮ ಥಾಟ್ಸ್ ಏನು ಅದು ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಒಂದು ಸಲ ಅವರು ನಿಮಗೆ ಕೊಟ್ಟಿದ್ದ ಅದೇ ಪೇಯ್ನ್ ಈಗ ಅವರು ಅನುಭವಿಸ್ತಾ ಇದ್ದಾರೆ. ನಿನ್ನೆ ನೀವು ನಿಂತಿದ್ದ ಜಾಗದಲ್ಲಿ ಇವತ್ತು ಅವರೇ ನಿಂತಿದ್ದಾರೆ. ನೀವು ಅನುಭವಿಸಿದ ಅದೇ ಪೇಯ್ನ್, ಅದೇ ನೋವು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಈಗ ಅವರಿಗೆ ಒಂದು ಥಾಟ್ ಬರ್ತಾ ಇದೆ, ಅವರು ಈ ಎಲ್ಲ ಪೇಯ್ನನ್ನು ಹೇಗೆ ಸಹಿಸ್ಕೊಂಡಿರಬಹುದು ಅಂತ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮೇಲೆ ಬಂದ ಈ ಪೇಯ್ನನ್ನೇ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ತಾನು ಕೊಟ್ಟ ನೋವನ್ನೇ ಅವರೇ ಅನುಭವಿಸಿದಾಗ ಮಾತ್ರ ಇನ್ನೊಬ್ಬ ವ್ಯಕ್ತಿ ಎಷ್ಟು ಪೇಯ್ನ್ ಅನುಭವಿಸಿರಬಹುದು ಅನ್ನೋದು ಅರ್ಥ ಆಗೋದು. ಸೊ ಸರೆಂಡರ್ ಎನರ್ಜಿ ಇದೆ. ಅವರ ಲೈಫ್ನಲ್ಲಿ ಯಾರಾದರೂ ಅವರಿಗೆ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು. ಥರ್ಡ್ ಪಾರ್ಟಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ನಿಂದ ಅವ್ರಿಗೆ ತುಂಬ ಹರ್ಟ್ ಆಗಿರ್ಬೋದು. ಯಾರನ್ನು ತುಂಬ ಟ್ರಸ್ಟ್ ಮಾಡಿ ಹರ್ಟ್ ಆಗಿರ್ಬೋದು. ಅವರು ಅದರಿಂದ ತುಂಬ ಬೇಸರದ ಎನರ್ಜಿಯಲ್ಲಿದ್ದಾರೆ. ನೀವು ಅನುಭವಿಸಿದ ಪೇಯ್ನ್ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ಈಗ ಅವರು ಎಲ್ಲವನ್ನ ಕಂಟ್ರೋಲ್ ಮಾಡೋದನ್ನು ಬಿಟ್ಟಿದ್ದಾರೆ. ಬಹಳ ಕಂಟ್ರೋಲ್ ಮಾಡಿ ನೋಡಿದ್ದಾರೆ, ಆದರೆ ಅವರಿಗೆ ಡಿಸಪಾಯಿಂಟ್ಮೆಂಟ್ ಮಾತ್ರ ಸಿಕ್ಕಿದೆ. ಈಗ ಅವರು ಏನಾಗಬೇಕೋ ಅದು ಆಗಲಿ ಅನ್ನೋ ಫ್ಲೋನಲ್ಲಿ ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ಎಲ್ಲವನ್ನು ಡೆಸ್ಟಿನಿ ಕೈಗೆ ಬಿಟ್ಟಿದ್ದಾರೆ. ಡಿವೈನ್ ಮೇಲೆ ಸರೆಂಡರ್ ಮಾಡಿದ್ದಾರೆ. ಈಗ ಅವರ ಕಡೆಯಿಂದ ಯಾವುದೇ ಒಂದು ಸ್ಟೆಪ್ಪನ್ನು ತಗೊಳ್ತಾ ಇಲ್ಲ, ಯಾವುದೇ ಆ್ಯಕ್ಷನ್ ಕೂಡ ತಗೊಳ್ತಾ ಇಲ್ಲ. ಆದರೆ ಸರಿಯಾದ ಟೈಮ್ ಬಂದಾಗ ಅವರು ಆ್ಯಕ್ಷನ್ ತಗೊಳ್ತಾರೆ. ಈಗ ಮಾತ್ರ ಅವರೊಳಗೆ ಕರೇಜ್ ಅನ್ನೋದು ಕಡಿಮೆ ಇದೆ. ಮೆಂಟಲಿ ತುಂಬ ವೀಕ್ ಆಗಿರ್ಬೋದು, ಅಥವಾ ವಿಕ್ಟಿಮ್ ಥಾಟ್ಸ್ ಬರ್ತಾ ಇರ್ಬೋದು, ತುಂಬ ಡಿಪ್ರೆಸಿಂಗ್ ಥಾಟ್ಸ್ ಬರ್ತಾ ಇರಬಹುದು. ಇನ್ನರ್ ಚೇಂಜ್ ಆ್ಯಂಡ್ ನ್ಯೂ ವಿಷನ್ ಎನರ್ಜಿ. ಒಂದು ನ್ಯೂ ವರ್ಷನ್ ಆಗಿ ಅವರು ಬದಲಾಗಬೇಕಾದ ಸಮಯ ಇದು. ಈ ರಿಲೇಷನ್ಶಿಪ್ ಚೇಂಜ್ ಆಗಬೇಕಾದ್ರೆ ಮೊದಲಿಗೆ ಈ ವ್ಯಕ್ತಿ ಅವರೇ ಬದಲಾಗಬೇಕು. ಅವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು, ಅವರ ಥಾಟ್ಸ್ ಚೇಂಜ್ ಆಗಬೇಕು. ಸೊ ಈ ವ್ಯಕ್ತಿಗೆ ಪ್ರಾಬ್ಲಮ್ಸ್ ನಿಮ್ಮ ಜೊತೆಗೆ ಇರುವ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಅಲ್ಲ, ಅವರ ಲೈಫ್ನಲ್ಲಿ ಇರುವ ಉಳಿದ ರೆಸ್ಪಾನ್ಸಿಬಿಲಿಟಿಗಳಲ್ಲೂ ಕೂಡ ಇಶ್ಯೂಸ್ ಇದೆ. ಫ್ರೆಂಡ್ಸ್ ಜೊತೆ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಅಥವಾ ಬೇರೆ ಸಿಚುವೇಶನ್ ಜೊತೆ ಇರ್ಬೋದು. ಒಟ್ಟಾರೆ ಅವರ ರಿಲೇಷನ್ಶಿಪ್ಗಳು ಸರಿಯಾಗಿ ನಡೀತಾ ಇಲ್ಲ. ಒಬ್ಬ ವ್ಯಕ್ತಿಯ ಜೊತೆ ಮಾತ್ರ ರಿಲೇಷನ್ಶಿಪ್ ಸರಿ ಇಲ್ಲ ಅಂದರೆ ಅದು
ತಪ್ಪು ಅಂತ ಹೇಳ್ಬೋದು. ಆದರೆ ಯಾರ ಜೊತೆಯೂ ಕೂಡ ರಿಲೇಷನ್ಶಿಪ್ ಸರಿಯಾಗಿ ನಡೀತಾ ಇಲ್ಲ. ಚೇಂಜ್ ಬೇಕಿರೋದು ಅದೇ ವ್ಯಕ್ತಿಗೆ. ಸೊ ಅದೇ ಎನರ್ಜಿ ಇದೆ. ಚೇಂಜ್ ಬೇಕಿರೋದು ಈ ವ್ಯಕ್ತಿಗೆ. ಈ ವ್ಯಕ್ತಿ ಅವರ ಲೈಫ್ನಲ್ಲಿರುವ ರಿಲೇಷನ್ಶಿಪ್ಗಳನ್ನ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ತಗೊಳ್ತಾರೆ. ಅವರ ಬಳಿ ಇರುವವರ ವ್ಯಾಲ್ಯೂವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಗ್ರೇಟ್ಫುಲ್ ಆಗಿರೋದಿಲ್ಲ. ಅವರ ಬಳಿ ಇರುವ ಬ್ಲೆಸ್ಸಿಂಗ್ಸನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ. ಅವರ ಫೋಕಸ್ ಯಾವಾಗಲೂ ನನ್ನ ಬಳಿ ಇಲ್ಲದೇ ಇರೋದೇನು, ಆ ರೀತಿ ಥಿಂಕ್ ಮಾಡ್ತಾರೆ. ಎಲ್ಲ ನನ್ನ ಹತ್ರ ಇದೆ, ಗ್ರೇಟ್ಫುಲ್ ಇಲ್ಲ. ಸೊ ಅದೇ ಅವರ ಮೆಂಟಾಲಿಟಿ ಆಗಿರ್ಬೋದು. ಹಾಗಾಗಿ ಪ್ರಾಬ್ಲಮ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಅಲ್ಲ, ಅವರ ಪರ್ಸ್ನಲ್ ಲೈಫ್ನಲ್ಲೂ ಟೆನ್ಷನ್ ಇದೆ, ಫ್ಯಾಮಿಲಿಯಲ್ಲೂ ಟೆನ್ಷನ್ ಇರ್ಬೋದು, ವರ್ಕ್ ಬಗ್ಗೆ ಕೂಡ ಟೆನ್ಷನ್ ಇರ್ಬೋದು. ಒಟ್ಟಾರೆ ಅವರ ಲೈಫ್ನಲ್ಲಿ ತುಂಬ ಟೆನ್ಷನ್ ಇರುವ ಎನರ್ಜಿ. ಡಿವೈನ್ ಗಿಫ್ಟ್ ಎನರ್ಜಿ. ಬಹುಶಃ ನಿಮ್ಮ ಪಾರ್ಟ್ನರ್ ತುಂಬ ಆ್ಯಂಗ್ರಿ ನೇಚರ್ ಇರ್ಬೋದು, ತುಂಬ ಸಿಟ್ಟಿನ ವ್ಯಕ್ತಿ ಆಗಿರ್ಬೋದು, ಅಥವಾ ತುಂಬ ಸೆನ್ಸಿಟಿವ್ ಕೂಡ ಇರ್ಬೋದು. ಫೀಲಿಂಗ್ಸ್ ವಿಷಯದಲ್ಲಿ ಅವರು ತುಂಬ ಸೆನ್ಸಿಟಿವ್ ಆಗಿರ್ಬೋದು. ಆದರೆ ಅವರು ಅವರ ಪರ್ಸ್ಪೆಕ್ಟಿವನ್ನು ಚೇಂಜ್ ಮಾಡಲೇಬೇಕು, ಅವರ ಥಾಟ್ಸ್ ಚೇಂಜ್ ಮಾಡಲೇಬೇಕು. ಅದು ತುಂಬ ಮುಖ್ಯ. ಯಾಕೆಂದರೆ ನೀವು ಅವರ ಲೈಫ್ಗೆ ಒಂದು ಡಿವೈನ್ ಗಿಫ್ಟ್ ಆಗಿ ಬಂದಿದ್ದೀರಾ. ನೀವು ಅವರಿಗೆ ಡಿವೈನ್ ಕೊಟ್ಟ ಗಿಫ್ಟ್. ಆದರೆ ಅವರು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಗಮನಿಸಲಿಲ್ಲ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ. ಯಾವಾಗ ಡಿವೈನ್ ನಮಗೆ ಒಂದು ಗಿಫ್ಟ್ ಕೊಡುತ್ತೋ ಅದನ್ನು ನಾವು ವ್ಯಾಲ್ಯೂ ಮಾಡದೇ ಇದ್ದರೆ ಡಿವೈನ್ ಆ ಗಿಫ್ಟನ್ನು ಮತ್ತೆ ನಮ್ಮಿಂದ ದೂರ ಮಾಡುತ್ತೆ. ಯಾಕೆಂದರೆ ನಾವು ಅದರ ಕೇರ್ ಮಾಡ್ತಾ ಇರೋದಿಲ್ಲ, ವ್ಯಾಲ್ಯೂ ಕೊಡ್ತಾ ಇರೋದಿಲ್ಲ. ಅದೇ ವಿಷಯ ನಿಮ್ಮ ಈ ಪಾರ್ಟ್ನರ್ ಲೈಫ್ನಲ್ಲೂ ಆಗಿದೆ. ನೀವು ಅವರಿಗೆ ಡಿವೈನ್ ಗಿಫ್ಟ್ ಆಗಿದ್ದರೂ ಅವರು ನಿಮ್ಮನ್ನು ವ್ಯಾಲ್ಯೂ ಮಾಡಲಿಲ್ಲ. ಯಾಕೆಂದರೆ ಅವರು ಮ್ಯಾನಿಫೆಸ್ಟ್ ಮಾಡಿದ್ದ ವ್ಯಕ್ತಿಯೇ ನೀವು, ಅವರಿಗೆ ಬೇಕಿದ್ದ ರೀತಿಯ ವ್ಯಕ್ತಿಯೇ ನೀವು. ಡಿವೈನ್ ಅವರನ್ನು ಕೇಳಿದ ರೀತಿಯ ವ್ಯಕ್ತಿಯನ್ನು ಅವ್ರಿಗೆ ಕೊಟ್ಟಿತ್ತು. ಆದರೆ ಅವರು ನಿಮ್ಮನ್ನು ಗುರುತಿಸಲಿಲ್ಲ, ನಿಮ್ಮ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಳ್ಳಲಿಲ್ಲ. ಅದಕ್ಕಾಗಿ ಡಿವೈನ್ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಕೊಟ್ಟಿದೆ. ಅವರಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ, ಅವರ ಲೈಫ್ನಲ್ಲಿ ನೀವು ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸೋದಕ್ಕೆ. ಸಪ್ರೆಸ್ಡ್ ಫೀಲಿಂಗ್ಸ್ ಎನರ್ಜಿ. ತುಂಬ ದಿನಗಳಿಂದ ಕೆಲವು ಎಮೋಷನ್ಸನ್ನು ಒಳಗಡೆ ಹೋಲ್ಡ್ ಮಾಡ್ಕೊಂಡು ಕೂತಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಎಮೋಷನ್ಸನ್ನು ತುಂಬ ಸಮಯ ಸಪ್ರೆಸ್ ಮಾಡಿಕೊಂಡೇ ಹೋದರೆ ಅದು ಮುಂದೆ ಬೇರೆ ಬೇರೆ ಇಶ್ಯೂಸ್, ಡಿಸಪಾಯಿಂಟ್ಮೆಂಟ್ ಅಥವಾ ಹೆಲ್ತ್ ಇಶ್ಯೂಸ್ ಈ ರೀತಿ ಹೋಗಬಹುದು. ಯಾವುದಾದ್ರೂ ಒಂದು ಹೆಲ್ತ್ ಇಶ್ಯೂ ಆಗಿ ಬರ್ಬೋದು. ಅದೇ ಎನರ್ಜಿ ಇಲ್ಲಿದೆ. ಸೊ ಅವರ ಫೀಲಿಂಗ್ಸ್, ಅವರ ಎಮೋಷನ್ಸ್, ಅವರ ಡಿಸೈರ್ಸ್ ಇವುಗಳನ್ನು ಯಾವತ್ತೂ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಎಲ್ಲವನ್ನು ಸಪ್ರೆಸ್ ಮಾಡ್ತಾರೆ, ಒಳಗಡೆ ಇಟ್ಕೊಳ್ತಾರೆ. ಹಾಗಿರುವಂತಹ ಒಂದು ಎನರ್ಜಿ. ಇನ್ಸೆಕ್ಯೂರಿಟಿ ಆ್ಯಂಡ್ ಜಲಸಿ ಎನರ್ಜಿ. ಯಾವುದೋ ಒಂದು ವಿಷಯ ಅವ್ರಿಗೆ ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡಿಸ್ತಾ ಇದೆ, ತುಂಬ ಹೈ ಲೆವೆಲ್ನಲ್ಲಿ ಇನ್ಸೆಕ್ಯೂರಿಟಿ ಇದೆ. ಬಹುಶಃ ಅವರು ನಿಮ್ಮನ್ನು ಅವರಿಂದ ದೂರ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರ್ಬೋದು. ಅಥವಾ ನಿಮ್ಮ ಫೋಟೋ, ನಿಮ್ಮ ಸ್ಟೇಟಸ್, ಅಥವಾ ನೀವು ತುಂಬ ಹ್ಯಾಪಿ ಆಗಿರುವ ರೀತಿಯಲ್ಲಿ ಪಿಕ್ಚರ್ ನೋಡಿರ್ಬೋದು. ಅಥವಾ ನೀವು ಅವರನ್ನು ರೀಪ್ಲೇಸ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಬಂದಿರ್ಬೋದು. ಅಥವಾ ನೀವು ನಿಮ್ಮದೇ ದಾರಿಯಲ್ಲಿದ್ದೀರಾ, ನಿಮ್ಮ ಲೈಫ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡಿರಬಹುದು. ಸೊ ಇದೆಲ್ಲದರಿಂದ ಅವರು ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಅವರೇ ಊಹಿಸ್ಕೊಂಡಿರ್ಬೋದು, ನಿಮ್ಮ ಲೈಫ್ನಲ್ಲಿ ಆ ರೀತಿ ಇಲ್ಲದೇ ಇದ್ದರೂ ಕೂಡ ಅವರೇ ಊಹೆ ಮಾಡ್ಕೊಂಡಿರ್ಬೋದು. ಸೊ ತಾವೇ ಜಲಸ್ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಥಿಂಕ್ ಮಾಡಿರ್ಬೋದು, ನೀವು ಇವರನ್ನು ರೀಪ್ಲೇಸ್ ಮಾಡಿದ್ದೀರಾ ಅಥವಾ ನ್ಯೂ ಬಿಗಿನಿಂಗ್ ಶುರು ಮಾಡಿದ್ದೀರಾ ಅಂತ ಅವರೇ ಊಹೆ ಮಾಡ್ಕೊಳ್ತಾ ಇರ್ಬೋದು. ಆ ಥಾಟ್ ಅವರನ್ನು ತುಂಬ ಹರ್ಟ್ ಮಾಡ್ತಾ ಇದೆ. ಅದನ್ನು ಅವರು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಹುಶಃ ಈ ಸಿಚುವೇಶನ್ ಕೂಡ ಒಂದು ರೀಸನ್ಗಾಗಿ ಆಗಿರ್ಬೋದು. ಅವರು ಈ ಕನೆಕ್ಷನ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು, ಈ ಕನೆಕ್ಷನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದು ಆಗೋವರೆಗೂ ಥಿಂಗ್ಸ್ ಬೆಟರ್ ಆಗೋದಿಲ್ಲ. ಅವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು, ಅವರ ಥಿಂಕಿಂಗ್ ಸರಿಯಾಗಬೇಕು. ಬಹುಶಃ ಯೂನಿವರ್ಸ್ ಇದೇ ರೀಸನ್ಗೆ ಈ ಸಿಚುವೇಶನ್ ಕ್ರಿಯೇಟ್ ಮಾಡಿರಬಹುದು. ಹೋಪ್, ಸ್ಲೋ ಪ್ರೋಗ್ರೆಸ್ ಆ್ಯಂಡ್ ಸ್ಮಾಲ್ ಆಫರ್ ಎನರ್ಜಿ. ಬಟ್ ಇನ್ನೂ ಹೋಪ್ ಇದೆ ನಿಮಗೆ. ಈ ವ್ಯಕ್ತಿ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ, ಈ ರಿಲೇಷನ್ಶಿಪ್ ಮುಗಿದು ಹೋಗಿದೆ, ಇನ್ನು ಅವ್ರು ಯಾವತ್ತೂ ಆ್ಯಕ್ಷನ್ ತಗೊಳ್ಳೋದಿಲ್ಲ ಅಂತ ಅನ್ನಿಸ್ತಾ ಇದ್ದರೆ ಆ ರೀತಿಯ ಎನರ್ಜಿ ಇಲ್ಲ. ಈ ಕನೆಕ್ಷನ್ ಎಷ್ಟು ಹಳೆಯದಾಗಿದ್ದರೂ, ಎಷ್ಟು ಸಮಯ ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಹೋಪ್ ಇನ್ನೂ ಇದೆ. ಅವರು ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಈಗ ಅವರು ರೆಸ್ಟ್ ಮೋಡ್ನಲ್ಲಿರ್ಬೋದು, ಸ್ವಲ್ಪ ಸ್ಪೇಸ್ ತೊಗೊಂಡಿರ್ಬೋದು. ಆದರೆ ಅವರು ಈ ಕನೆಕ್ಷನನ್ನು ಬಿಟ್ಟಿಲ್ಲ ಅನ್ನೋ ಎನರ್ಜಿ ಇದೆ. ಈಗ ಅವರು ಒಂದೇ ವಿಷಯ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಇವರನ್ನು ಹೇಗೆ ಅಪ್ರೋಚ್ ಮಾಡಲಿ, ನಾನು ಏನು ಆಫರ್ ಕೊಡಲಿ, ಹೇಗೆ ಮತ್ತೆ ಕನೆಕ್ಷನ್ ಸ್ಟಾರ್ಟ್ ಮಾಡಲಿ. ಆದರೆ ಅವರು ಡೈರೆಕ್ಟಾಗಿ ಅಪ್ರೋಚ್ ಮಾಡುವ ವ್ಯಕ್ತಿ ಅಲ್ಲ, ನಿಮ್ಮನ್ನು ಇಂಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದು. ಬಹುಶಃ ಚಿಕ್ಕದೊಂದು ಆಫರ್ ಕೊಡ್ಬೋದು, ಫ್ರೆಂಡ್ಶಿಪ್ ಆಫರ್ ಕೊಡ್ಬೋದು. ನಾವು ರಿಲೇಷನ್ಶಿಪ್ಪಲ್ಲಿ ಇರೋದು ಬೇಡ, ಫ್ರೆಂಡ್ಶಿಪ್ ಆಗಿರೋಣ ಅನ್ನೋ ರೀತಿ ಹೇಳ್ಬೋದು. ಅಂದರೆ ಎಲ್ಲರ ವಿಷಯದಲ್ಲಿ ಅಲ್ಲ,
ಕೆಲವರ ವಿಷಯದಲ್ಲಿ ಈ ರೀತಿ ಆಗಬಹುದು. ಇಂತಹ ಸ್ಮಾಲ್ ಆಫರ್ ಇಡಬಹುದು. ತುಂಬ ದೊಡ್ಡ ಕಮಿಟ್ಮೆಂಟ್ ಅಲ್ಲ, ತುಂಬ ದೊಡ್ಡ ಪ್ರಾಮಿಸ್ ಅಲ್ಲ, ಒಂದು ಸ್ಮಾಲ್ ಬಿಗಿನಿಂಗ್ ಆಗಿರಬಹುದು. ಯುವರ್ ಗೈಡೆನ್ಸ್ ಎನರ್ಜಿ. ಅವ್ರು ಹೀಗೆ ಅಪ್ರೋಚ್ ಮಾಡಿದ್ರೆ ನೀವು ಆ ಆಫರನ್ನು ಅಕ್ಸೆಪ್ಟ್ ಮಾಡಬಹುದು. ಆದರೆ ತಕ್ಷಣ ನಿಮ್ಮ ಫೀಲಿಂಗ್ಸ್ ಎಲ್ಲವನ್ನು ತೋರಿಸ್ಬೇಡಿ. ಯಾಕೆಂದರೆ ನಿಮ್ಮ ಫೀಲಿಂಗ್ಸನ್ನು ಬೇಗ ತೋರಿಸಿದಷ್ಟು ಅವರು ಮತ್ತೆ ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ತಗೊಳ್ಬೋದು. ಆದರೆ ನೀವು ಪ್ರಾಕ್ಟಿಕಲ್ ಆಗಿದ್ದರೆ, ತಕ್ಷಣ ಎಲ್ಲ ಎಮೋಷನ್ಸ್ ಶೋ ಮಾಡದೇ ಇದ್ದರೆ ಅವ್ರಿಗೆ ಈ ಕನೆಕ್ಷನ್ ಕಡೆಗೆ ಮತ್ತೆ ಬರಬೇಕು ಅನ್ನೋ ಫೀಲಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಮಾತ್ರ, ಫರೆವರ್ ಅಲ್ಲ, ಸದ್ಯಕ್ಕೆ ಮಾತ್ರ ನಿಮ್ಮ ಫೀಲಿಂಗ್ಸನ್ನು ಸ್ವಲ್ಪ ಹೈಡ್ ಮಾಡ್ಕೊಳ್ಳಿ. ಅವರಿಗೆ ಅವಕಾಶ ಕೊಡಿ. ಅವರು ಅವರ ಫೀಲಿಂಗ್ಸನ್ನು ಓಪನ್ನಾಗಿ ಎಕ್ಸ್ಪ್ರೆಸ್ ಮಾಡಲಿ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಎದುರಿನ ವ್ಯಕ್ತಿ ಅವರ ಫೀಲಿಂಗ್ಸ್ ಶೋ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ಬಂದಾಗ ಅವರೇ ಅವರ ಫೀಲಿಂಗ್ಸ್ ಹೇಳಬೇಕು ಅನ್ನೋ ಆಸೆ ಬರುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ನಿಮ್ಮ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದು ಬೆಟರ್. ಈ ಸಲ ಎಫರ್ಟ್ ಹಾಕುವಂತಹ ಅವಕಾಶ ಅವರಿಗೆ ಕೊಡಿ. ಯಾಕೆಂದರೆ ಪ್ರತಿ ಸಲ ಎಫರ್ಟ್ಸ್ ನೀವು ಮಾತ್ರ ಹಾಕ್ತಿದ್ದೀರಾ. ರಿಲೇಷನ್ಶಿಪ್ ಉಳಿಸೋದಕ್ಕೆ ಎಲ್ಲವನ್ನು ನೀವು ಮಾತ್ರ ಮಾಡ್ತಾ ಇದ್ದೀರಾ. ಅವರಿಗೆ ಏನೂ ಮಾಡೋ ಅವಕಾಶ ಸಿಗ್ತಾ ಇಲ್ಲ. ಆಮೇಲೆ ಅವರು ಯಾವ ಎಫರ್ಟ್ ಕೂಡ ಹಾಕೋದಿಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ಅದಕ್ಕೆ ಕಾರಣ ನೀವು ಕೂಡ ಆಗಿರ್ತೀರ. ಯಾಕೆಂದರೆ ಅವರಿಗೆ ಚಾನ್ಸೇ ಕೊಟ್ಟೇ ಇಲ್ಲ. ಅವರು ಕೂಡ ನಿಮಗಾಗಿ ಏನಾದರೂ ಮಾಡಲಿ, ಅದಕ್ಕೆ ಅವಕಾಶ ಸಿಗದೇ ಇಲ್ಲ. ಸೊ ಅವರ ಎಫರ್ಟ್ ಏನು ಅನ್ನೋದನ್ನು ನೋಡಿ. ಈಕ್ವಲ್ ಎಫರ್ಟ್ಸ್ ಎನರ್ಜಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವಿಬ್ಬರು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಅವರಿಲ್ಲದೆ ಇರೋದು ತುಂಬ ಕಷ್ಟ. ಒಂದು ದಿನ ಕಾಯ್ತೀರಾ, ಇನ್ನೊಂದು ದಿನ ಕಾಯ್ತೀರಾ, ಆಮೇಲೆ ನನ್ನಿಂದ ಆಗಲ್ಲ ಅಂತ ನೀವು ನಿಮ್ಮ ಈಗೋ ಸೈಡ್ಗೆ ಇಟ್ಟು ನೀವೇ ಅವರನ್ನು ಚೇಸ್ ಮಾಡ್ತೀರಾ, ಅಪ್ರೋಚ್ ಮಾಡ್ತೀರಾ. ಇದು ಒಂದು ಸಲ ಆಗುತ್ತೆ, 2 ಸಲ ಆಗುತ್ತೆ, ಆಮೇಲೆ ಅದೇ ಹ್ಯಾಬಿಟ್ ಆಗಿಬಿಡುತ್ತೆ. ಯಾವಾಗಲೂ ನೀವೇ ಅಪ್ರೋಚ್ ಮಾಡ್ತೀರಾ, ಯಾವಾಗಲೂ ನೀವೇ ಅವರ ಮನವೊಲಿಸ್ತೀರಾ. ಆದರೆ ಅವರಿಗೆ ಯಾವತ್ತಾದರೂ ಎಫರ್ಟ್ ಹಾಕುವ ಅವಕಾಶ ಕೊಟ್ಟಿದ್ದೀರಾ? ಇಲ್ಲ. ನೀವು ಪೇಷನ್ಸ್ ಇಟ್ಟು ಕಾಯೋದಿಲ್ಲ, ಸೆಲ್ಫ್ ಕಂಟ್ರೋಲ್ ಇಟ್ಟು ಕಾಯೋದಿಲ್ಲ. ಅವರು ನಿಮಗಾಗಿ ಏನಾದರೂ ಮಾಡಲಿ ಅಂತ ಅವಕಾಶ ಕೊಡಲೇ ಇಲ್ಲ. ಚೇಸ್ ಮಾಡ್ತಾ ಇದ್ರಿ ನೀವೇ. ಇದನ್ನು ನೀವು ಗಮನಿಸಿದ್ದೀರಾ? ಕೆಲವೊಂದು ಸಲ ಎಲ್ಲ ಎಫರ್ಟ್ಸ್ ನಾವೇ ಹಾಕೋದು ತಪ್ಪು ಅಂತಲ್ಲ. ಎಫರ್ಟ್ಸ್ ಹಾಕಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಕಡೆಯಿಂದ ಅರ್ಧ ಎಫರ್ಟ್ ಇರಲಿ, ಉಳಿದ ಅರ್ಧ ಎಫರ್ಟ್ ಅವ್ರಿಗೆ ಬಿಡಿ. ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಲೇಬೇಕು. ನೀವು ಮಾತ್ರ ಎಲ್ಲವನ್ನೂ ಮಾಡಬಾರ್ದು. ಈ ಸಲ ಅವರಿಗೆ ಕೂಡ ಅವರ ಲವ್ವನ್ನು ಆ್ಯಕ್ಷನ್ ಮೂಲಕ ತೋರಿಸುವಂತಹ ಅವಕಾಶ ಕೊಡಿ. ಎಮೋಷ್ನಲ್ ಇಂಟೆನ್ಸಿಟಿ ಆ್ಯಂಡ್ ಡಿವೈನ್ ಜಸ್ಟಿಸ್ ಎನರ್ಜಿ. ಈ ಟೈಮ್ನಲ್ಲಿ ಈ ವ್ಯಕ್ತಿ ಅವರ ಎಮೋಷನ್ಸ್ ತುಂಬ ಹೈ ಆಗಿರುತ್ತೆ. ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಪೊಸೆಸಿವ್ ಫೀಲ್ ಮಾಡ್ಬೋದು. ಆಬ್ಸೆಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ನಿಮ್ಮ ಕನೆಕ್ಷನ್ನಲ್ಲಿ ಜಸ್ಟಿಸ್ ಆಗುವ ಎನರ್ಜಿ ಇದೆ. ಬಹುಶಃ ತುಂಬ ಟೈಮ್ನಿಂದ ನನಗೆ ಜಸ್ಟಿಸ್ ಬೇಕು ಅಂತ ನೀವು ಡಿವೈನ್ ಹತ್ರ ಕೇಳ್ತಾ ಇದ್ದರೆ ಈಗ ಅದೇ ಜಸ್ಟಿಸ್ ನಿಮಗೆ ಸಿಗುವಂತಹ ಸಮಯ ಬಂದಿದೆ. ಹೇಗೆ? ನಿಮ್ಮ ಜೊತೆ ತಪ್ಪು ಮಾಡಿದ ಅದೇ ವ್ಯಕ್ತಿ ಅವರೇ ನಿಮ್ಮ ಹತ್ರ ಬಂದು ತಪ್ಪನ್ನು ಒಪ್ಕೊಂಡು ಸಾರಿ ಕೇಳ್ತಾರೆ. ಇದೇ ಡಿವೈನ್ ಜಸ್ಟಿಸ್. ಈ ಸಲ ಅವರು ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಸಾರಿ ಕೇಳೋದಿಲ್ಲ, ನಿಜವಾಗ್ಲೂ ಅವರ ತಪ್ಪು ರಿಯಲೈಸ್ ಮಾಡಿಕೊಂಡು ಹಾರ್ಟಿಂದ ಅಪಾಲಜೈಸ್ ಮಾಡ್ತಾರೆ. ಅವರು ಅವರ ಮಿಸ್ಟೇಕ್ಸನ್ನು ಅರಿತ್ಕೊಂಡು ಬರ್ತಾರೆ. ಹಾಗಾಗಿ ಡಿವೈನ್ ನನ್ನ ಜೊತೆ ಜಸ್ಟಿಸ್ ಮಾಡಲೇ ಇಲ್ಲ ಅಂತ ಕಂಪ್ಲೇಂಟ್ಸ್ ಇಡಬೇಡಿ. ಯಾಕೆಂದರೆ ನೀವು ಡಿಸರ್ವ್ ಮಾಡಿದ್ದನ್ನೇ ಪಡಿತೀರ. ನೀವು ಈ ರಿಲೇಷನ್ಶಿಪ್ಪನ್ನು ಪ್ಯೂರಿಟಿ ಜೊತೆ ನಿಭಾಯಿಸಿದರೆ ಈ ರಿಲೇಷನ್ಶಿಪ್ ಕೂಡ ನಿಮಗೆ ಅದೇ ಪ್ಯೂರಿಟಿ ಮತ್ತೆ ಕೊಡುತ್ತೆ. ರೈಟ್ ಟೈಮ್ ಎನರ್ಜಿ. ಈ ರೈಟ್ ಟೈಮ್ಗಾಗಿ ನೀವು ವೆಯ್ಟ್ ಮಾಡಲೇಬೇಕು, ಪೇಷನ್ಸ್ ಇಟ್ಕೊಳ್ಳೇಬೇಕು. ಈಗಲೇ ಏನಾದರೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಈಗಲೇ ಅವರು ಆ್ಯಕ್ಷನ್ ತಗೊಳ್ತಾರೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕೆಂದರೆ ಅವರು ಈಗ ಟ್ರಾನ್ಸ್ಫರ್ಮೇಷನ್ ಮತ್ತು ಹೀಲಿಂಗ್ ಮೂಲಕ ಹೋಗ್ತಾ ಇದ್ದಾರೆ. ಅವರು ಈ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡಲಿ. ಮೆಚ್ಯೂರ್ ಲವ್ ಎನರ್ಜಿ. ನೀವು ನಿಮ್ಮ ಲೈಫ್ನಲ್ಲಿ ಮೆಚ್ಯೂರ್ ಪರ್ಸನನ್ನು ಬಯಸ್ತಾ ಇದ್ದೀರಾ. ನಿಮಗೆ ಟ್ರೂ ಲವ್ ಬೇಕು. ನೀವು ಡಿಸರ್ವ್ ಮಾಡುವ ಲವ್ ಕೊಡಬಲ್ಲಂತಹ ವ್ಯಕ್ತಿ ಬೇಕು. ಲಾಂಗ್ ಟರ್ಮ್ ನಿಮ್ಮ ಎಮೋಷನ್ಸನ್ನು ಹೋಲ್ಡ್ ಮಾಡುವ ವ್ಯಕ್ತಿ ಬೇಕು. ಈ ವಿಷಯದಲ್ಲಿ ನೀವು ತುಂಬ ಕ್ಲಿಯರ್ ಆಗಿದ್ದೀರಾ. ಆದರೆ ನಿಮ್ಮೊಳಗೆ ಒಂದು ಲೋನ್ಲಿನೆಸ್ ಕೂಡ ಇದೆ. ಬಹುಶಃ ನಿಮಗೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಫೀಲಿಂಗ್ ಇರ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನನ್ನು ಯಾರೂ ಮೀಟ್ ಮಾಡಲ್ಲ ಅಂತ ಅನ್ನಿಸ್ಬೋದು. ನಿಮ್ಮ ಪ್ರಾಬ್ಲಮ್ಸ್, ನಿಮ್ಮ ಡಿಫಿಕಲ್ಟೀಸ್ ಯಾರಿಗೂ ಹೇಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಇರ್ಬೋದು. ಹೇಳಿದ್ರೆ ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ಬೋದು. ನಿಮ್ಮ ಲೈಫ್ನಲ್ಲಿ ತುಂಬ ಲೋನ್ಲಿನೆಸ್ ಇದೆ ಅನ್ನಿಸ್ಬೋದು.
ನನ್ನ ಮಾತು ಯಾರೂ ಕೇಳೋದಿಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ನಿಮಗೆ ಒಬ್ಬ ವ್ಯಕ್ತಿ ಬೇಕು, ನಿಮ್ಮ ಮಾತುಗಳನ್ನು ಕೇಳುವವರು, ನಿಮಗೆ ಜಡ್ಜ್ ಮಾಡದೆ ಅರ್ಥ ಮಾಡ್ಕೊಳ್ಳುವವರು, ನೀವು ಎಲ್ಲವನ್ನು ಶೇರ್ ಮಾಡಬಹುದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ನಿಮ್ಮ ಲೈಫ್ಗೆ ಬರುವ ಎನರ್ಜಿ ಇದೆ. ಸ್ಟ್ರಾಂಗ್ ಅಟ್ರಾಕ್ಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಈ ವ್ಯಕ್ತಿಗೆ ಒಳಗೆ ತುಂಬ ಹೆವಿ ಬರ್ಡನ್ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಆ ಬರ್ಡನ್ ಅವರನ್ನು ಟ್ರಿಗರ್ ಮಾಡ್ತಾ ಇದೆ. ನಾನು ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಕಡೆ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಮೇಲೆ ನಿಮ್ಮ ಮ್ಯಾಜಿಕಲ್ ಎಫೆಕ್ಟ್ ಇದೆ. ನಿಮ್ಮನ್ನು ಫರ್ಗೆಟ್ ಮಾಡಬೇಕು ಅಂತ ಟ್ರೈ ಮಾಡಿದಷ್ಟು ಇನ್ನೂ ಹೆಚ್ಚು ನಿಮ್ಮ ನೆನಪು ಬರ್ತಾ ಇದೆ ಅವರಿಗೆ. ಇದು ಹೇಗೆ ಸಾಧ್ಯ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಹ್ಯಾಬಿಟ್ ಅವರಿಗೆ ಆಗಿಬಿಟ್ಟಿದೆ. ಸೊ ನಿಮ್ಮಿಂದ ದೂರ ಇರೋದು ಕಷ್ಟ ಆಗ್ತಾ ಇದೆ. ಇಲ್ಲಿವರೆಗೆ ಅವರು ಲವ್ವಿಂದ, ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗ್ತಾಯಿದ್ರು. ಆದರೆ ಇನ್ನು ಮುಂದೆ ಹಾಗಲ್ಲ. ಇನ್ನೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ಆಸೆ ಇದೆ ಅವರಿಗೆ. ನೀವು ಅವರನ್ನು ಫರ್ಗೆಟ್ ಮಾಡಿಬಿಟ್ಟಿದ್ದೀರೇನೋ ಅನ್ನೋ ಫಿಯರ್ ಕೂಡ ಇದೆ. ಅದಕ್ಕಾಗಿ ಅವರು ಮತ್ತೆ ನಿಮ್ಮ ಲೈಫ್ನಲ್ಲಿ ಅವರ ಪ್ರೆಸೆನ್ಸ್ ತೋರಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ. ನ್ಯೂ ಚಾಪ್ಟರ್, ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಫೈನಲ್ ಗೈಡೆನ್ಸ್ ಎನರ್ಜಿ. ಬಹಳ ಸಲ ನೀವು ನೋಟಿಸ್ ಮಾಡಿರ್ಬೋದು, ನೀವು ಯಾವಾಗಲಾದರೂ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಹೇಗೋ ಒಂದಲ್ಲ ಒಂದು ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರ್ತಾರೆ. ಯಾಕೆ ಅಂದರೆ ಈ ಕನೆಕ್ಷನಲ್ಲಿ ಇನ್ನೂ ಒಂದು ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಇದೆ. ನೀವು ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರಬೇಕು ಅಂತ ಎಷ್ಟೋ ಸಲ ಟ್ರೈ ಮಾಡಿರ್ಬೋದು. ಈ ವ್ಯಕ್ತಿಯನ್ನು ಬಿಡಬೇಕು ಅಂತ ಕೂಡ ಯೋಚನೆ ಮಾಡಿರ್ಬೋದು. ಆದರೂ ಸಂಪೂರ್ಣವಾಗಿ ಬಿಡೋದಕ್ಕೆ ಆಗೋದೇ ಇಲ್ಲ. ಈ ಕನೆಕ್ಷನಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಆಗೋದೇ ಇಲ್ಲ. ಯಾಕೆ? ಅದರ ಬಗ್ಗೆ ನೀವೇ ಯೋಚನೆ ಮಾಡಿ, ನಿಮಗೆ ಆನ್ಸರ್ ಗೊತ್ತಿರುತ್ತೆ. ರಿವೀಲ್ ಆ್ಯಂಡ್ ನ್ಯೂ ಬಿಗಿನಿಂಗ್. ತುಂಬ ದೊಡ್ಡ ರಿವೀಲ್ ನಿಮ್ಮ ಮುಂದೆ ಬರುವ ಎನರ್ಜಿ ಇದೆ. ಒಂದು ಹೊಸ ಚಾಪ್ಟರ್ ಶುರುವಾಗುವ ಎನರ್ಜಿ ಇದೆ. ಬಹಳ ಜನರ ಲೈಫ್ನಲ್ಲಿ ಒಂದು ನ್ಯೂ ಬಿಗಿನಿಂಗ್ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮಗೆ ಗೋಸ್ಟ್ ಮಾಡಿದ್ರು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಟ್ಟಿದ್ರು ಕೂಡ, ಯಾವುದೇ ಕ್ಲಾರಿಟಿ ಕೊಡದೆ ದೂರ ಹೋಗಿದ್ರು ಕೂಡ ಅವರು ಮತ್ತೆ ಬರುವ ಎನರ್ಜಿಯಲ್ಲಿದ್ದಾರೆ. ಈ ಸಲ ಕ್ಲಾರಿಟಿಯ ಜೊತೆ. ಎಕ್ಸ್ಪೆಕ್ಟೇಷನ್ಸ್ ಎನರ್ಜಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬಹುಶಃ ಈ ವ್ಯಕ್ತಿಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಅನ್ನಿಸ್ಬೋದು. ಅದೇ ಅವರಿಗೆ ಪ್ರೆಷರ್ ಆಗ್ಬೋದು, ಬರ್ಡನ್ ಆಗ್ಬೋದು. ಯಾರಾದರೂ ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಎಕ್ಸ್ಪೆಕ್ಟೇಷನ್ ಕೂಡ ಕೆಲವೊಮ್ಮೆ ಬರ್ಡನ್ ಆಗುತ್ತೆ. ಹಾಗಾಗಿ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊಳ್ಳಿ. ವಿನ್ನಿಂಗ್ ಯು ಬ್ಯಾಕ್ ಎನರ್ಜಿ. ಅವರು ಮತ್ತೆ ನಿಮ್ಮನ್ನು ಗೆಲ್ಲಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಗುಡ್ ಟರ್ಮ್ಸ್ನಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರುವಂತಹ ಫೀಲಿಂಗ್ಸ್ ಬೇರೆಯವರ ಬಗ್ಗೆ ಫೀಲ್ ಮಾಡೋದಿಲ್ಲ. ಅವರಿಗೆ ನೀವು ಈಗ ಈ ಕಮ್ಯುನಿಕೇಷನ್ಗೆ ಓಪನ್ ಇಲ್ಲ ಅನ್ನೋ ಫೀಲಿಂಗ್ ಇದೆ. ಕೆಲವೊಮ್ಮೆ ಅವರು ನಿಮ್ಮನ್ನು ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡಿರ್ಬೋದು. ತುಂಬ ಸೆಲ್ಫಿಶ್ ಆಗಿ ಥಿಂಕ್ ಮಾಡಿರ್ಬೋದು. ಅವರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡಿರ್ಬೋದು. ನಿಮಗೆ ಏನೋ ಫೀಲ್ ಆಗ್ತಾ ಇದೆ, ಯಾವ ಎಮೋಷನ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಇರ್ಬೋದು. ಅವ್ರಿಗೆ ಏನು ಬೇಕು ಅನ್ನೋದರ ಬಗ್ಗೆ ಹೆಚ್ಚು ಯೋಚನೆ ಮಾಡಿರ್ಬೋದು. ಆದರೆ ಈಗ ಅವರು ಚೇಂಜ್ ಆಗಿ ಬರ್ತಾ ಇದ್ದಾರೆ. ಎನರ್ಜಿ ಪ್ರಕಾರ ನೀವು ರಿಲೇಷನ್ಶಿಪ್ ಬಿಲ್ಡ್ ಮಾಡೋದರಲ್ಲಿ ತುಂಬ ಒಳ್ಳೆಯವರು. ಆದರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರು ನೇಚರಲ್ಲಿ ತುಂಬ ಡಿಫ್ರೆಂಟ್. ಬಹುಶಃ ಈ ವ್ಯಕ್ತಿ ಲೈಫ್ನಲ್ಲಿ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು ಅಥವಾ ಪಾಸ್ಟ್ನಲ್ಲಿ ನಡೆದ ಯಾವುದೋ ಒಂದು ಮೆಮೊರೀಸ್ ಕೂಡ ಅವರ ಮನಸ್ಸಿನಲ್ಲಿರ್ಬೋದು. ವಾಚಿಂಗ್ ಯು ಎನರ್ಜಿ. ಅವರ ಮನಸ್ಸಿನೊಳಗಡೆ ತುಂಬ ಸ್ಯಾಡ್ನೆಸ್ ಇದೆ. ಬಹಳ ಗಮನದಿಂದ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮನ್ನು ಹೆಚ್ಚು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಆಸೆ ಇದೆ. ಅವರ ಎನರ್ಜಿ ಈಗ ಅದೇ ರೀತಿ ಇದೆ. ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.